ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆದ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮೊಟ್ಟೆ ಚಟ್ನಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಈ ಚಟ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಚಟ್ನಿ ಮಾಡಲಿಕ್ಕೆ ಕಾಯಿ ತುರಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಅರಸಿನ, ಬೆಳ್ಳುಳ್ಳಿ, ಹುಣಸೆ ಹುಳಿ ಹಾಗೂ 3 ಒಣಮೆಣಸನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಖಾರ ಬೇಡ ಅಂತೇಳಿ ಒಣಮೆಣಸನ್ನು 3 ತೊಗೊಂಡಿದ್ದೇನೆ. ಹಾಗೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ತೇನೆ. ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗಿದ್ದರೆ ಚಟ್ನಿಗೆ ಒಳ್ಳೆಯದಾಗ್ತದೆ. ನೋಡಿ, ಈ ಥರ ನಾನು ಗ್ರೈಂಡ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಬುರ್ಜಿಯನ್ನು ರೆಡಿ ಮಾಡಬೇಕು. ಹಾಗೆ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಈ ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ ನಾನು 3 ಮೊಟ್ಟೆಯನ್ನು ಒಡೆದು ಹಾಕಿ ಬುರ್ಜಿಯನ್ನು ರೆಡಿ ಮಾಡ್ತೇನೆ. ಈ ಚಟ್ನಿಯ ಮೇನ್ ಇಂಗ್ರೀಡಿಯೆಂಟ್ಸೇ ಮೊಟ್ಟೆ ಬುರ್ಜಿ. ಹಾಗಾಗಿ ನಾನಿಲ್ಲಿ ಮೊಟ್ಟೆಯ ಬುರ್ಜಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಮಾಡುವ ಕಾರಣ ಇಲ್ಲಿ 3 ಮೊಟ್ಟೆಯನ್ನು ಮಾತ್ರ ಒಡೆದು ಹಾಕ್ತಾ ಇದ್ದೇನೆ. 3 ಮೊಟ್ಟೆಯನ್ನು ಒಡೆದು ಹಾಕಿ ಬುರ್ಜಿಯನ್ನು ರೆಡಿ ಮಾಡ್ತೇನೆ. ನೋಡಿ, ಇಲ್ಲಿ ಇವಾಗ ಮೊಟ್ಟೆ ಬುರ್ಜಿ ರೆಡಿ ಆಗ್ತಾ ಬಂತು. ಈ ಥರ ಹುಡಿಯಾಗಿ ನಾವು ರೆಡಿ ಮಾಡಬೇಕು. ಹಾಗೆ ಇವಾಗ ಇದು ಆಯಿತು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಉಳಿದ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ನಾನು ಫ್ರೈ ಮಾಡ್ತೇನೆ. ಇವಾಗ ನೋಡಿ, ಇಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಇವಾಗ ಎಣ್ಣೆ ಬಿಸಿಯಾದ ಕೂಡಲೇ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಈ ಕರಿಬೇವು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತೇನೆ. ನಾನಿಲ್ಲಿ ನೀರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ. ಹಾಗಾಗಿ ಇಲ್ಲಿ 2 ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಈ ನೀರುಳ್ಳಿಯನ್ನು ನಾನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ನೀರುಳ್ಳಿ ಫ್ರೈ ಮಾಡಿದರೆ ಮಾತ್ರ ಈ ಚಟ್ನಿಯ ರುಚಿ ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ಇವಾಗ ಅದನ್ನು ಹಾಕಿ ಆದಮೇಲೆ ಇಲ್ಲಿ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತೇನೆ. ಇವಾಗ ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಆಯಿತು. ಹಾಗೆಯೇ ಇದನ್ನು ಇವಾಗ ಫ್ರೈ ಮಾಡ್ತೇನೆ. ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಇವಾಗ ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಒಂದು 50% ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನು ಹಾಕ್ತೇನೆ. ಇಲ್ಲಿ ನಾನು ದೊಡ್ಡ ಒಂದು ಟೊಮೆಟೊವನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ನೀರುಳ್ಳಿಯ ಮಿಶ್ರಣದೊಂದಿಗೆ ಹಾಕ್ತೇನೆ. ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾವು ಈ ಟೊಮೆಟೊವನ್ನು ಹಾಕಬೇಕು. ಹಾಗೆ ಇವಾಗ ಎಲ್ಲ ಟೊಮೆಟೊವನ್ನು ಕೂಡ ಹಾಕಿ ಆಯಿತು. ಇದನ್ನು ಚೆನ್ನಾಗಿ ಇವಾಗ ಬಾಡಿಸಿಕೊಳ್ತೇನೆ. ಈ ಟೊಮೆಟೊ ಕೂಡ ಇವಾಗ ಚೆನ್ನಾಗಿ ಬಾಡಬೇಕು. ಆಮೇಲೆ ಇದಕ್ಕೆ ನಾವು ಹುಡಿ ಮಾಡಿಟ್ಟಂತಹ ಮಸಾಲ ಹುಡಿಯನ್ನು ಹಾಕೋದು, ಅಂದರೆ ಚಟ್ನಿಯನ್ನು ಹಾಕೋದು. ಇವಾಗ ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ಇಲ್ಲಿ ಉಪ್ಪನ್ನು ಹಾಕಬೇಕು. ಇವಾಗ ಉಪ್ಪನ್ನು ಹಾಕಿ ಕೂಡ ನಾನೀಗ ಇದನ್ನು ಚೆನ್ನಾಗಿ ಸೌಟು ಹಾಕಿ ತಿರುಗಿಸ್ತೇನೆ. ಈ ಟೊಮೆಟೊ ಸಾಫ್ಟ್ ಆದ ನಂತರನೇ ನಾವು ಕಡೆದಿಟ್ಟಂಥ ಈ ಚಟ್ನಿ ಮಸಾಲವನ್ನು ಇದಕ್ಕೆ ಹಾಕಿ ಅದನ್ನು ಕೂಡ ಸ್ವಲ್ಪ ನಾವು ಫ್ರೈ ಮಾಡಬೇಕು.
ಇವಾಗ ಟೊಮೆಟೊ, ನೀರುಳ್ಳಿ, ಶುಂಠಿ ಹಾಗೂ ಕರಿಬೇವನ್ನು ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಟಂತಹ ಈ ಚಟ್ನಿ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಚಟ್ನಿ ಮಸಾಲವನ್ನು ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ನಾವು ಈ ಟೊಮೆಟೊದೊಂದಿಗೆ ಫ್ರೈ ಮಾಡಬೇಕು. ಇವಾಗ ನೋಡಿ, ಈ ಮಸಾಲ ಹಾಕಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನಾವು ಚಾರು ತೊಳೆದ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ಹಾಗೆ ಇವಾಗ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇವಾಗ ರುಚಿ ನೋಡಿಕೊಂಡು ಉಪ್ಪು ಸಾಕಾಗದಿದ್ದರೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಹಾಕ್ಕೊಳ್ಬೋದು. ಹಾಗೆ ನೋಡಿ, ಇವಾಗ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದು ಸ್ವಲ್ಪ ಡ್ರೈ ಆಗ್ತದೆ. ಡ್ರೈ ಆದಮೇಲೆ ನಾವು ಇದಕ್ಕೆ ಮಾಡಿಟ್ಟಂತಹ ಮೊಟ್ಟೆ ಬುರ್ಜಿಯನ್ನು ಹಾಕಬೇಕು. ಹಾಗೆ ನೋಡಿ, ಇವಾಗ ಒಳ್ಳೆ ಘಮ ಕೂಡ ಬರ್ತಾ ಇದೆ ಈ ಥರ ಫ್ರೈ ಮಾಡಿ ಆದಾಗ. ಇವಾಗ ಇದಕ್ಕೆ ನಾವು ಬುರ್ಜಿಯನ್ನು ಹಾಕಬೇಕು. ಬುರ್ಜಿಯನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಚಟ್ನಿಯೊಂದಿಗೆ ಈ ಬುರ್ಜಿ ಚೆನ್ನಾಗಿ ಮಿಕ್ಸ್ ಆಗಿ ಈ ಬುರ್ಜಿಗೆ ಕೂಡ ಇದರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆವಾಗ ಇದರ ಟೇಸ್ಟು ಸೂಪರಾಗಿ ಬರ್ತದೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಒಂದು ಸಿಂಪಲಾದ ಮೊಟ್ಟೆ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಹೈಪನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ಇವಾಗ ನೋಡಿ, ಇದು ಚಟ್ನಿ ಕೂಡ ರೆಡಿ ಆಗ್ತಾ ಬಂತು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಸೂಪರಾದ ಮೊಟ್ಟೆ ಚಟ್ನಿ ರೆಡಿ ಆಗ್ತದೆ. ಇದರ ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಪದಾರ್ಥಕ್ಕೆ ಏನೂ ಇಲ್ಲ ಅಂತ ಆದಾಗ, ನಮಗೆ ತರಕಾರಿ ಸ್ವಲ್ಪ ಸಪ್ಪೆಂತ ಅನಿಸಿದಾಗ ಈ ಮೊಟ್ಟೆ ಚಟ್ನಿಯನ್ನೊಮ್ಮೆ ಮಾಡಿ ನೋಡಿ, ಸೂಪರ್ ಆಗ್ತದೆ. ಊಟದ ಜೊತೆಗಂತೂ ಒಳ್ಳೆ ಹೊಂದಿಕೊಳ್ತದೆ. ಹಾಗಾಗಿ ಇವಾಗ ಮೊಟ್ಟೆ ಚಟ್ನಿ ರೆಡಿ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲಾದ ಮೊಟ್ಟೆ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.